ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದರು. ಏಪ್ರಿಲ್ 4ನೇ ತಾರೀಕು ಬೃಹತ್ ರ್ಯಾಲಿ ಮೂಲಕ ಇನ್ನೊಮ್ಮೆ ನಾಮಪತ್ರ ಸಲ್ಲಿಸಲಿದ್ದಾರೆ. 4ನೇ ತಾರೀಕು ನಮ್ಮ ಎಲ್ಲ ಬಿಜೆಪಿ ಮುಖಂಡರುಗಳು ಹಾಗೂ JDS ಮುಖಂಡರುಗಳನ್ನ ಇವತ್ತು ಎಲ್ಲ ನಮ್ಮ ಸ್ಟೇಟ್ ಲೀಡರ್ಸ್ಗಳು ಬರೋ ಅಂಥ ಸಾಧ್ಯತೆ ಇದೆ. ಖಂಡಿತವಾಗ್ಲೂ ಒಂದು ಬೃಹತ್ ಮಟ್ಟದ ಒಂದು ಸಭೆ ಮತ್ತು ರ್ಯಾಲಿ ನಾವು ಇಟ್ಕೊಂಡು 100ಕ್ಕೆ 100 ಭಾಗ ನಾವು 4ನೇ ತಾರೀಕು ಒಂದು ದೊಡ್ಡ ಮಟ್ಟದ ಜನನ ಸಂಕೇತನ ಕರ್ಕೊಂಡ್ಬಂದು ನಮ್ಮ ಶಕ್ತಿ ಪ್ರದರ್ಶನ ಮಾಡುವಂಥ ಕೆಲಸ. ಸಾಂಕೇತಿಕವಾಗಿ ಇವತ್ತು ನಾಮಪತ್ರ ಸಲ್ಲಿಕೆ, 4ನೇ ತಾರೀಕು ಬೃಹತ್ ರ್ಯಾಲಿ. ಅಂದರೆ ಇವತ್ತಿನ ಬಹುಶಃ ಮುಹೂರ್ತ ಚೆನ್ನಾಗಿದೆ, ಗಳಿಗೆ ಚೆನ್ನಾಗಿದೆ, ಹೀಗಾಗಿ ನಾಮಪತ್ರ ಸಲ್ಲಿಕೆ ಮಾಡಿ ಅನ್ನೋ ಸಲಹೆ ಏನಾದರೂ ಸಿಕ್ಕಿತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಾಂಕೇತಿಕವಾಗಿ ಇವತ್ತು ನಾಮಿನೇಷನ್ ಅನ್ನು ಫೈಲ್ ಮಾಡುವ ಮೂಲಕ ಹಾಸನದ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರುವ ಪ್ರಜ್ವಲ್ ರೇವಣ್ಣ ಅವರ ಆಸ್ತಿ ಎಷ್ಟು ಕ್ವಿಕ್ ಆಗಿ ಗಮನಿಸಿಬಿಡೋಣ. DK ಸುರೇಶ್ ಅವರ ಆಸ್ತಿಯ ವಿವರವನ್ನು ಗಮನಿಸಿದ್ವಿ. ಇದೀಗ ಮತ್ತೊಬ್ಬ ಅಭ್ಯರ್ಥಿ ಚುನಾವಣಾ ಕಣಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿರುವ ಪ್ರಜ್ವಲ್ ರೇವಣ್ಣ ಅವರ ಬಳಿಯಲ್ಲಿ 40,94,00,000 ಮೌಲ್ಯದ ಆಸ್ತಿ ಇದೆ ಅಂತ ಹೇಳಿ ಅವರೇ ಘೋಷಿಸಿಕೊಂಡಿದ್ದಾರೆ. 5 ವರ್ಷದಲ್ಲಿ ಕೃಷಿಯಿಂದ ಲಭ್ಯವಾಗಿರುವ ಆದಾಯ 2.75 ಕೋಟಿಯಷ್ಟು ಅನ್ನೋದನ್ನು ತಿಳಿಸಿದ್ದಾರೆ. ಕೃಷಿಯಿಂದ ಲಭ್ಯವಾಗಿರುವ ಆಸ್ತಿ 2.75 ಕೋಟಿ ಅಂತ ಹೇಳಿ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಕೃಷಿಯೇತರ ಮೂಲದಿಂದ 1.33 ಕೋಟಿಯಷ್ಟು ಆದಾಯ ತಮಗೆ ಲಭ್ಯವಾಗಿದೆ ಅನ್ನೋದನ್ನು ತಿಳಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. ಹಾಗೆ ತಮ್ಮ ಬಳಿಯಲ್ಲಿರುವ ಆಸ್ತಿಯ ಸಂಪೂರ್ಣ ವಿವರವನ್ನು ವಿವರಿಸ್ತಾ ತಮ್ಮ ಬಳಿಯಲ್ಲಿ 31 ಹಸು ಇದೆ, 4 ಎತ್ತುಗಳಿದೆ, 1 ಟ್ರ್ಯಾಕ್ಟರ್ ಇದೆ ಅನ್ನೋದನ್ನು ಕೂಡ ಬರೆದುಕೊಂಡಿದ್ದಾರೆ. ಇದರ ಜೊತೆಗೆ ಬೆಂಗಳೂರು, ಮೈಸೂರು ಸೇರಿದಂತೆ ವಿವಿಧೆಡೆ ವಾಣಿಜ್ಯ ಕಟ್ಟಡಗಳು ಕೂಡ ಇದೆ ಅಂತ ಹೇಳಿದ್ದಾರೆ. ಇಮ್ಮೂವಬಲ್ ಪ್ರಾಪರ್ಟೀಸ್, ಇಮ್ಮೂವಬಲ್ ಅಸೆಟ್. ಇದರ ಜೊತೆಯಲ್ಲೇ ಇಂಟ್ರೆಸ್ಟಿಂಗ್ ಅನ್ನೋ ರೀತಿಯಲ್ಲಿ ತಮ್ಮ ಕುಟುಂಬದ ಅನೇಕ ಸದಸ್ಯರ ಬಳಿಯಿಂದ ಸಾಲವನ್ನು ಪಡೆದುಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಅತ್ತೆ ಅನುಸೂಯಾರಿಂದ 22 ಲಕ್ಷ, ಮತ್ತೋರ್ವ ಅತ್ತೆ ಶೈಲಜಾ ಅವರಿಂದ 10 ಲಕ್ಷ ಸಾಲವನ್ನು ಪಡೆದಿರೋದಾಗಿ ಹೇಳಿದ್ದಾರೆ. ಇಬ್ಬರು ಅತ್ತೆಯರಿಂದ ಒಟ್ಟು 32 ಲಕ್ಷ ಸಾಲವನ್ನು ಪಡೆದಿರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇಷ್ಟು ಮಾತ್ರವಲ್ಲ, ದೇವೇಗೌಡರ ಪತ್ನಿ ಪ್ರಜ್ವಲ್ ರೇವಣ್ಣ ಅವರ ಅಜ್ಜಿ ಚೆನ್ನಮ್ಮ ಅವರಿಂದಲೂ ಕೂಡ 23 ಲಕ್ಷ ರೂಪಾಯಿ ಸಾಲ ಪಡೆದಿರೋದಾಗಿ ಘೋಷಿಸಿಕೊಂಡಿದ್ದಾರೆ. ತಂದೆ ರೇವಣ್ಣ ಅವರಿಂದಲೂ ಕೂಡ 86 ಲಕ್ಷ ರೂಪಾಯಿಯನ್ನ ಸಾಲ ಪಡೆದಿರೋದಾಗಿ ಘೋಷಿಸಿದ್ದಾರೆ. ಸಹೋದರ ಡಾಕ್ಟರ್ ಸೂರಜ್ ಅವರಿಂದ ಬರೋಬ್ಬರಿ 1 ಕೋಟಿ ರೂಪಾಯಿಯಷ್ಟು ಸಾಲವನ್ನು ಪಡೆದಿದ್ದಾರಂತೆ ಪ್ರಜ್ವಲ್ ರೇವಣ್ಣ ಅವರು. ಆ ಮೂಲಕ ಅತ್ತೆ, ಅಜ್ಜಿ, ಸಹೋದರ, ಅಪ್ಪ ಹೀಗೆ ಎಲ್ಲವನ್ನ ಕೂಡಿಸಿ ಮತ್ತಷ್ಟು ಸಾಲವನ್ನ ಕೂಡ ಕೂಡಿಸಿ ಒಟ್ಟು ಸಾಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ತೋರಿಸಿರೋದು 4.48 ಕೋಟಿಯಷ್ಟು. 4.48 ಕೋಟಿ ಸಾಲವನ್ನ ಹೊಂದಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು, ಅವರೇ ತಿಳಿಸಿರುವ ಮಾಹಿತಿಯ ಪ್ರಕಾರ. ಇದರ ಜೊತೆಗೆ ಮತ್ತಷ್ಟು ಆಸ್ತಿಯ ವಿವರವನ್ನ ಕೂಡ ದಾಖಲು ಮಾಡಿದ್ದಾರೆ. 67 ಲಕ್ಷ ಮೌಲ್ಯದ 1 kg 100 ಗ್ರಾಂ ಚಿನ್ನ ತಮ್ಮ ಹೆಸರಲ್ಲಿ ತಮ್ಮ ಬಳಿಯಲ್ಲಿ ಇದೆ ಅನ್ನೋದನ್ನು ತಿಳಿಸಿದ್ದಾರೆ. 1 kg 100 ಗ್ರಾಂ ಚಿನ್ನ, ಹಾಗೆ 23 kgಯಷ್ಟು ಬೆಳ್ಳಿ ಇದೆ. 1.90 ಲಕ್ಷ ಮೌಲ್ಯದ ವಜ್ರಾಭರಣ ಕೂಡ ಇದೆ. DK ಸುರೇಶ್ ಅವರು ವಜ್ರಾಭರಣದ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ, ಬದಲಾಗಿ ಪ್ರಜ್ವಲ್ ರೇವಣ್ಣ ಅವರು ಹೇಳಿದ್ದಾರೆ ತಮ್ಮ ಬಳಿಯಲ್ಲಿ 1.90 ಲಕ್ಷ ಮೌಲ್ಯದ ವಜ್ರಾಭರಣ ಇದೆ ಅನ್ನೋದು. ಇದು ಪ್ರಜ್ವಲ್ ರೇವಣ್ಣ ಅವರ ಆಸ್ತಿಯ ವಿವರ. ಇನ್ನು ಈ ಚುನಾವಣಾ ಕಣದಲ್ಲಿ ಕೆಲವೊಂದು ಬಾರಿ ಇಂಟ್ರೆಸ್ಟಿಂಗ್ ಅನ್ನೋ ರೀತಿಯ ನಾಮಿನೇಷನ್ ಫೈಲ್ ಆಗುತ್ತೆ. ಕಳೆದ ಬಾರಿಯ ಮಂಡ್ಯ ಲೋಕಸಭಾ ಚುನಾವಣೆಯ